ಐಪಿಸಿ ಸೆಕ್ಷನ್ 420 ಕೇಸ್ನಲ್ಲಿ 420 ಕೇಸ್ನಲ್ಲಿ A1 ಆರೋಪಿ ಇವಾಗ ರಮೇಶ್ ಜಾರಕಿಹೊಳಿ ಆಗಿದ್ದಾರೆ. ಸೌಭಾಗ್ಯಲಕ್ಷ್ಮಿ ಕಂಪನಿ ಅಧ್ಯಕ್ಷ ಮತ್ತು ನಿರ್ದೇಶಕರಾಗಿದ್ದರು ಈ ಹಿಂದೆ ರಮೇಶ್ ಅವರು. ಕಂಪನಿಯ ನಿರ್ವಹಣೆಗಾಗಿ ಸಾಲ ಪಡೆದಿದ್ದರು ರಮೇಶ್ ಜಾರಕಿಹೊಳಿ. ಬ್ಯಾಂಕ್ಗೆ ಮಾಹಿತಿಯನ್ನು ನೀಡದೆ ಹುದ್ದೆಗಳಿಂದ ಹೊರ ಬಂದಿದ್ದಾರೆ ಜಾರಕಿಹೊಳಿ. ಇದು ತಪ್ಪಾಗುತ್ತೆ. ಬ್ಯಾಂಕ್ನವರಿಗೆ ನಂಬಿಕೆ ದ್ರೋಹ ಆರೋಪದಡಿ ಕೇಸ್ ದಾಖಲು ಮಾಡಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಅವರು ವಿವಿಪುರಂ ಠಾಣೆಗೆ ದೂರು ಕೊಟ್ಟಿದ್ದರು. ಅದರ ಆಧಾರದ ಮೇಲೆ FIR ಆಗಿದೆ. FIR ಆದಮೇಲೆ ನೋಟಿಸ್ ಕೊಡ್ತಾರೆ, ವಿಚಾರಣೆ ಕರೀತಾರೆ, ಅವೆಲ್ಲವೂ ಓಕೆ. ಆದರೆ ಇವರು ಸಾಲವನ್ನು ಪಡೆದಿರೋದು ವೈಯಕ್ತಿಕವಾಗ ಇವರ ಹೆಸರಿನಲ್ಲಿ ಸಾಲ ಪಡೆದಿದ್ದಾರಾ ಅಥವಾ ಶುಗರ್ ಫ್ಯಾಕ್ಟ್ರಿ ಹೆಸರಿನಲ್ಲಿ ಸಾಲ ಪಡೆದಿದ್ದಾರಾ? ಶುಗರ್ ಫ್ಯಾಕ್ಟ್ರಿ ಹೆಸರಿನಲ್ಲಿ ಸಾಲ ಪಡೆದಿದ್ದರೆ ಈಗಿರ್ತಕ್ಕಂಥ ಡೈರೆಕ್ಟರ್ಸು ಅವರು ಇದಾಗಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಇಲ್ಲಿ ಇವರು ವೈಯಕ್ತಿಕವಾಗಿ ಇವ್ರ ಹೆಸರಿನಲ್ಲಿ ಸಾಲ ಪಡೆದಿಲ್ಲ. ನನ್ನ ಪ್ರಕಾರ ಶುಗರ್ ಫ್ಯಾಕ್ಟ್ರಿ ಹೆಸರಿನಲ್ಲಿ ಸಾಲ ಪಡೆದಿರ್ತಾರೆ. ಆದರೆ ಬ್ಯಾಂಕ್ಗೆ ಮಾಹಿತಿ ಕೊಡದೇ ಹುದ್ದೆಗಳಿಂದ ಇವರು ಹೊರಗೆ ಬಂದಿರೋದು ತಪ್ಪಾಗುತ್ತೆ ಅಂತ ಅನ್ಕೋತೀನಿ. ತಾವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅರವಿಂದ್, ಏನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಈಗ ವಂಚನೆ ಕೇಸ್ ಆರೋಪದಡಿ ಬೆಂಗಳೂರಿನ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂತದ್ದು. ಅವರು ಬೆಳಗಾವಿಯ ಗೋಕಾಕ್ನ ಇರುವಂತಹ ಏನು ಸೌಭಾಗ್ಯಲಕ್ಷ್ಮಿ ಶುಗರ್ ಲಿಮಿಟೆಡ್ ಕಂಪನಿ ಏನಿದೆ, ಆ ಕಂಪನಿ ಹೆಸರಲ್ಲಿ ಅವರು ಆಗ ಡೈರೆಕ್ಟರ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತ ವೇಳೆಯಲ್ಲಿ ಸಾಲ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ 2013ರಿಂದ 2017ರವರೆಗೂ ಸುಮಾರು 232 ಕೋಟಿ 88 ಲಕ್ಷ ಸಾಲ ಪಡ್ಕೊಂಡಿರ್ತಾರೆ. ಅದಾದ ನಂತರವೂ ಕೂಡ ಇದರ ಅಪೆಕ್ಸ್ ಬ್ಯಾಂಕ್ ನ ಸಮೂಹ ಸಂಸ್ಥೆಗಳಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅಂತ ಕಡೆಗಳಲ್ಲೂ ಕೂಡ ಹಂತವಾಗಿ ಸಾಲ ಪಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಸುಮಾರು 439 ಕೋಟಿಯಷ್ಟು ಸಾಲ ಪಡೆದಿದ್ದಾರೆ. ಈಗ ಸಾಲ ಪಡೆದು ಇಲ್ಲಿವರೆಗೂ ಕೂಡ ಯಾವುದೇ ಬಡ್ಡಿ ಅಮೌಂಟ್ ಆಗಿರ್ಬೋದು ಅದನ್ನ ಯಾವುದು ಕೂಡ ಕಟ್ಟಿಲ್ಲ. ಈ ಸಂದರ್ಭದಲ್ಲಿ ಅವರ ಬ್ಯಾಂಕ್ ನ ಹುದ್ದೆ ಏನಿತ್ತು, ಅಧ್ಯಕ್ಷರು ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆ ಏನಿತ್ತು, ಆ ಹುದ್ದೆಯಿಂದ ಹೊರಗಡೆ ಬಂದಿರುವಂತದ್ದು. ಹಾಗಾಗಿ ವಂಚನೆ ಕೇಸ್ ಆರೋಪದಡಿ ಇಬ್ಬರು ನಿರ್ದೇಶಕರು ಮತ್ತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮೂವರು ವಿರುದ್ಧ ಕೂಡ ಈಗ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಉಮೇಶ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಉತ್ತರ ಕೊಡಬೇಕಾಗುತ್ತೆ. ಯಾಕೆಂದರೆ ಇವರು ಡೈರೆಕ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ, ಇವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟ್ರಿ ಹೆಸರಿನಲ್ಲಿ ನೀವು ಸಾಲವನ್ನು ಪಡೆದಿರ್ತೀರ, ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ.